ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಚೆನ್ನಾಗಿದ್ರು ಅಂದ್ಕೊಂಡು ಸೂಪರ್ ಆಗಿದ್ದೀವಿ ನಾವಂತೂ. ಇದು ಅಮಾವಾಸ್ಯೆ ವಿಡಿಯೋ ತುಂಬ ಲೇಟಾಗಿ ಹಾಕ್ತಾ ಇದ್ದೀನಿ. ಕೆಲವೊಂದು ವಿಡಿಯೋಗಳಿತ್ತು ಹಾಕೋಕ್ಕೆ, ಮತ್ತು ಇದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಟೈಮೇ ಸಿಕ್ಕಿರಲಿಲ್ಲ. ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋನ ಹಾಕ್ತಾ ಇದ್ದೀನಿ. ಅಂದರೆ ಇದು ಈಗ ಆಯ್ತಲ್ಲ ಅಮಾವಾಸ್ಯೆ, ಆ ಅಮಾವಾಸ್ಯೆದು ಇದು ಎಲ್ಲಪ್ಪ ಅಂದರೆ ಇದು ಮಣೂರು ಅಂದರೆ ಮಣೂರು ಯಲ್ಲಮ್ಮ ದೇವಿಯ ಒಂದು ದೇವಸ್ಥಾನ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ಯಲ್ಲಮ್ಮ ದೇವಿ ಶಕ್ತಿ ಹೆಂಗಂತ ನಿಮಗೂ ಗೊತ್ತು. ಅಂದ್ಕೊಂಡಿದ್ದೆ ಆಗುವಂಥ ಈ ಸ್ಥಳ. ಅಮಾವಾಸ್ಯೆಗೆ ಒಂದು ಸತಿ ಹೋಗಿ ಎಷ್ಟು ಅಂದರೆ ಒಂದು 5 ಅಮಾವಾಸ್ಯೆ ಅಥವಾ 11 ಅಮಾವಾಸ್ಯೆ ಈ ರೀತಿ ಅಮಾವಾಸ್ಯೆಗಳನ್ನು ನೀವು ಹರಕೆ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೊತೀರೋ ಅದನ್ನು ಖಂಡಿತ ಇಲ್ಲಿ ಆಗುತ್ತೆ. ಅದೇ ಹೇಳಿದ್ನಲ್ಲ, ಇಷ್ಟು ಅಮಾವಾಸ್ಯೆ ಅಂತ ನೀವು ಅಂದ್ಕೊಂಡು ಪ್ರತಿ ಅಮಾವಾಸ್ಯೆ ಆ ಥರ ಹೋಗಿ ಅಲ್ಲಿ ಜೋಡ ಕಾಯಿಗಳನ್ನ ಒಡೆದು, ತೆಂಗಿನಕಾಯಿಗಳನ್ನ ಒಡೆದು ನಿಮ್ಮ ಮನಸ್ಸಲ್ಲಿ ಅದು ಕೇಳ್ಕೊಂಡು ಬಂದರೆ ಖಂಡಿತ ಅದಾಗುತ್ತೆ. ಮತ್ತು ಏನಂದರೆ ನೀವು ಎಷ್ಟು ಅಮಾವಾಸ್ಯೆ ಕೇಳ್ಕೊಂಡಿರ್ತೀರ ನೋಡಿ, ಖಂಡಿತ ಅಷ್ಟು ಅಮಾವಾಸ್ಯೆ ಅಲ್ಲಿ ಹೋಗಬೇಕಾಗತ್ತೆ. ತುಂಬ ಶಕ್ತಿಶಾಲಿ ಒಂದು ಮಣೂರು ಯಲ್ಲಮ್ಮ ಅಂತ ಹೇಳ್ತಾರೆ, ಹೊಳಿ ಯಲ್ಲಮ್ಮ ಅಂತ ಹೇಳ್ತಾರೆ. ಹೊಳೆಯಾಗಿರೋದು ಈ ದೇವಸ್ಥಾನ. ಸುತ್ತ ಹೊಳಿ ಇದೆ, ಪೂರ್ತಿ ಅಂದರೆ ಪೂರ್ತಿ ಹೊಳಿ ಇದೆ. ನಡುವೆ ಇರುವಂಥ ಈ ಯಲ್ಲಮ್ಮ ದೇವಸ್ಥಾನ ತುಂಬ ಶಕ್ತಿ ದೇವಸ್ಥಾನ ಇದು ಒಂದು. ಇಲ್ಲಿ ಮಣೂರಲ್ಲಿ 2 ದೇವಸ್ಥಾನಗಳಿವೆ. ಮುಂದೆ ಅದು ಒಂದನ್ನು ನಾನು ನಿಮ್ಮ ಅದ್ರ ಬಗ್ಗೆನೂ ತಿಳಿಸ್ತೀನಿ. ನಾನು ಸುಮಾರು ಸತಿ ಇಲ್ಲಿ ಹೋಗಿದ್ದೀನಿ. ನಂದು ಒಂದು ದೊಡ್ಡ ಹರಕೆ ಇದೆ ಯಲ್ಲಮ್ಮ ದೇವಿಗೆ. ಅದನ್ನು ಕೂಡ ಈಗ ನಾನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಈಗಿಲ್ಲ, ಇನ್ನೂ ಸ್ವಲ್ಪ ದಿನ ಟೈಮ್ ಬೇಕು. ಅದನ್ನು ಕೂಡ ಮಾಡೋಕ್ಕಿದೆ. ಆ ಟೈಮಲ್ಲಿ ನನ್ನ ಪೂರ್ತಿ ವಿಡಿಯೋಗಳನ್ನಾಗಲಿ, ನಾನು ಏನು ಮಾಡ್ತೀನಿ ಇದ್ರ ಬಗ್ಗೆ ಎಲ್ಲವೂ ಕೂಡ ಅವಾಗ ನಾನು ವಿವರಿಸ್ತೀನಿ. ಇಲ್ಲೇನು ನೋಡ್ತಾ ಇದ್ದೀರಾ ನೋಡಿ, ಅವರು ಅಂದ್ಕೊಂಡು ಈ ರೀತಿ ಅಲ್ಲಿ ಕಾಯಿನ್ಗಳನ್ನ ಅಂಟಿಸೋದು. 1 ರೂಪಾಯಿ 2 ರೂಪಾಯಿ ಕಾಯಿನ್ ಬರುತ್ತಲ್ಲ, ಅದನ್ನು ಅಂಟಿಸೋದು ಗೋಡೆಗೆ. ಮನಸ್ಸಲ್ಲಿರೋದು ಅಂದ್ಕೊಂಡು ಅಂಟಿಸಿದಾಗ ಅದು ಅಂಟ್ಕೊಂಡ್ರೆ ಆ ಕೆಲಸ ಆಗುತ್ತೆ ಅಂತ, ಅಂಟ್ಕೊಂಡಿಲ್ಲ ಅಂದರೆ ಅದು ಆಗಲ್ಲ ಅಂತ ಅವ್ರವ್ರ ನಂಬಿಕೆ. ನಂಬೋರು ಆ ರೀತಿ ಮಾಡ್ತಾರೆ, ನಂಬದೇ ಇರೋರು ಬಿಟ್ಟು ಹೋಗ್ತಾರೆ ಅಷ್ಟೇ. ನಾನು ಯಾವತ್ತೂ ಮಾಡಲಿಲ್ಲ ಅಲ್ಲಿ. ಫಸ್ಟ್ ಟೈಮು ನಾನು ಹೋದಾಗ ನೋಡಿದೆ, ಮಾಡಬೇಕು ಅಂದ್ಕೊಂಡೆ. ಆದರೆ ನಾನು ತುಂಬ ಅರ್ಜೆಂಟಲ್ಲಿ ಕೂಡ ಹೋಗಿದ್ದೆ. ಆಮೇಲೆ ಅದು ಯಾಕೋ ನನಗೂ ಅವಾಗ ಹಾಗೆ ಸ್ವಲ್ಪ ಅಷ್ಟು ಯಾವುದು ನಾನು ನಂಬ್ತಾ ಇರಲಿಲ್ಲ. ಯಾವಾಗ ನನಗೆ ಎಲ್ಲವನ್ನು ಒಂದು ದೇವ್ರಿಗೆ ಕೇಳಿಕೊಂಡು ನನ್ನ ಕೆಲಸಗಳನ್ನ ಆಗ್ತಾ ಬಂತು, ಆವಾಗ ನನಗೆ ಇನ್ನೂ ಜಾಸ್ತಿ ಆದರೆ ದೇವ್ರನ್ನ ನಂಬ್ತಾ ಇದ್ದೆ. ಈ ಥರ ಎಲ್ಲ ಅಂಟಿಸಿರೋದೆಲ್ಲ ಹಿಂಗೆ ಆಗುತ್ತಾ ಅಂತ ಆ ಥರ ಒಂದು ಅನಿಸ್ತಾ ಇತ್ತು ನನಗೆ. ಆದರೆ ಪರವಾಗಿಲ್ಲ, ಎಲ್ಲವನ್ನೂ ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಮಾಡ್ತಾ ಹೋದರೆ ಖಂಡಿತ ಆಗುತ್ತೆ. ಆದರೆ ನಂಬಿಕೆ ತುಂಬ ಮುಖ್ಯ ಆಗಿರುತ್ತೆ. ಇದು ಯಲ್ಲಮ್ಮ ದೇವಿಯ ಒಳಗಡೆ ದೇವಸ್ಥಾನ ಇದಾಗಿರುತ್ತೆ. ಇದು ಸುತ್ತ ಕೂತ್ಕೊಳ್ಳೋಕ್ಕೆ ಸ್ವಲ್ಪ ಜಾಗಗಳಿದೆ ಅಲ್ಲೆಲ್ಲ. ಈ ಕಡೆ ಎಲ್ಲ ಕೆಲವೊಂದು ದೇವರುಗಳ ವಿಗ್ರಹಗಳಿದ್ದಾವೆ. ಆ ದೇವ್ರ ವಿಗ್ರಹಗಳು ಅಷ್ಟೊಂದು ನೆನಪಿಲ್ಲ. ಅಲ್ಲಿಂದ ಗರ್ಭಗುಡಿಯಿಂದ ಆ ಸೈಡಿಂದ ಲೈನಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಕೆಳಗಡೆ ಇಳಿದು ಬರುವಂಥ ಈ ಸ್ಥಳ. ಕಲ್ಲಿನ ಗೋಡೆ ಇದೆ ಸುತ್ತ. ತುಂಬ ಅದ್ಭುತವಾದ ಒಂದು ದೇವಸ್ಥಾನ. ಚಿಕ್ಕದಾಗಿ ಕಂಡರೂ ಕೂಡ ತುಂಬ ಚೆನ್ನಾಗಿದೆ. ದೇವಸ್ಥಾನವೂ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಅದು ಹೇಳಿದ್ನಲ್ಲ, ಶಕ್ತಿಶಾಲಿ ದೇವಸ್ಥಾನ. ಮನಸ್ಸಲ್ಲಿ ಇರೋದು ಕೇಳಿಕೊಂಡು ಹರಕೆ ಮಾಡ್ಕೊಂಡು ಇಲ್ಲಿ ಮಾಡಿಕೊಂಡ್ರೆ ಖಂಡಿತ ಆಗುತ್ತೆ. ಮತ್ತು ಇಲ್ಲಿ ಜೋಗಮ್ಮ ಕೂತ್ಕೊಂಡಿರ್ತಾರೆ. ಇಲ್ಲಿ ಹಿಟ್ಟು ಉಪ್ಪು ತೊಗೊಂಬಂದು ಜೋಗಮ್ಮವ್ರಿಗೆ ಹಾಕ್ತಾರೆ. ನಮ್ಮ ಮನೇಲಿ ಕೂಡ ಹೋಗಿದ್ರು, ನಾನು ಹೋಗಿರಲಿಲ್ಲ, ನಮ್ಮ ಮನೆಯವರೆಲ್ಲ ಹೋಗಿದ್ರು. ನಮ್ಮ ಅತ್ತಿಗೆ, ನಮ್ಮ ಅಣ್ಣನ ಮಕ್ಕಳು, ಆಮೇಲೆ ನಮ್ಮ ಭಾವ, ನನ್ನ ಮಕ್ಕಳು ಎಲ್ಲರೂ ಹೋಗಿದ್ರು. ನಾನು ಹೋಗಿರಲಿಲ್ಲ. ನಾನು ಯಾಕಂದರೆ ಗೊತ್ತಲ್ಲ ಹೆಣ್ಮಕ್ಳದ್ದು ಪ್ರಾಬ್ಲಮ್ಮು, ಹಾಗಾಗಿ ನಾನು ಹೋಗಿರಲಿಲ್ಲ. ಇವರೆಲ್ಲರೂ ಹೋಗಿ ದರ್ಶನ ಮಾಡಿಕೊಂಡು ಮತ್ತು ಜೋಗಮ್ಮ ಅವರಿಗೆಲ್ಲ ಹಿಟ್ಟು ಉಪ್ಪು ಎಲ್ಲ ಹಾಕಿ, ಅಂದರೆ ಇರುತ್ತೆ ಪದ್ಧತಿಗಳನ್ನ. ಅಲ್ಲಿಗೆ ಹೋದರೆ ಹಿಟ್ಟು ಉಪ್ಪು ಹಾಕಬೇಕು ಅನ್ನೋ ಪದ್ಧತಿ ಇರುತ್ತೆ. ಪರಡಿ ಇರುತ್ತಲ್ಲ ಜೋಗಮ್ಮ ಅವ್ರಿಗೆ, ಆ ಪರಡಿಗೆ ಹಿಟ್ಟು ಉಪ್ಪು ಹಾಕಿ ಬಂದರೆ ನಮ್ಮ ಕಷ್ಟಗಳನ್ನ ಕಡಿಮೆ ಆಗುತ್ತೆ. ಅವರಿಗೆ ಖುಷಿ ಪಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಹಾಗಾಗಿ ಎಲ್ಲವನ್ನೂ ಕೂಡ ಒಳ್ಳೆಯದಾಗತ್ತೆ ಅಂತ ಹಿಂದಿನ ಹಿರಿಯರ ಪದ್ಧತಿಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಯಾರಿಗೇ ಆಗಲಿ ಒಂದು ವಸ್ತು ಕೊಟ್ಟಾಗ ಅವ್ರು ಖುಷಿಪಟ್ಟು ನಮಗೆ ಹರಿಸಿದಾಗ, ಒಂದು ಆಶೀರ್ವಾದ ಮಾಡಿದಾಗ ಖಂಡಿತ ಅದು ಒಳ್ಳೆಯದೇ ಆಗುತ್ತೆ. ಹಾಗೆ ಅಲ್ಲಿ ಊರಲ್ಲಿ ಅಂಬಾಭವಾನಿ ದೇವಸ್ಥಾನ ಇದೆ, ಆದರೆ ನಾನು ನೋಡಿಲ್ಲ. ಇವರೇ ವಿಡಿಯೋ ಮಾಡ್ಕೊಂಡು ಬಂದ ಮೇಲೆ ನನಗೆ ಗೊತ್ತಾಗಿರೋದು. ನಮ್ಮ ಅಮ್ಮನ ಹೇಳಿದ್ರು. ಆಮೇಲೆ ನನಗೆ ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ದೇವಸ್ಥಾನ ಇದೆ ಅಂತ. ನಾನು ಹೊಳಿ ಯಲ್ಲಮ್ಮ ನೋಡಿದ್ದೆ, ಊರಾಗ ಯಲ್ಲಮ್ಮ ದೇವಸ್ಥಾನ ಇದೆ ಅದು ನೋಡಿದ್ದೆ. ಆದರೆ ಅಂಬಾಭವಾನಿ ದೇವಸ್ಥಾನ ನಾನು ನೋಡಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಈ ದೇವಸ್ಥಾನದ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಆದರೆ ದೇವಸ್ಥಾನ ನೋಡೋಕ್ಕೆ ತುಂಬಾ ದೊಡ್ಡದಾಗಿತ್ತದು. ಇದು ಏನು ನೋಡ್ತಿದ್ರೆ, ಈ ದೇವಸ್ಥಾನ ಊರಲ್ಲಿರುವ ಯಲ್ಲಮ್ಮ ದೇವಿಯ ದೇವಸ್ಥಾನ ಆಗಿರುತ್ತೆ. ಅದು ಹೊಳಿ ಯಲ್ಲಮ್ಮ, ಇದು ಊರನ ಯಲ್ಲಮ್ಮ ಅಂತ ಹೇಳ್ಬಿಟ್ಟು. ಇಲ್ಲಿ ಕೂಡ ಒಂದು ದಾಸೋಹ ಇದೆ. ತುಂಬ ದೊಡ್ಡ ದೇವಸ್ಥಾನ ಇದು. ಇಲ್ಲಿ ಕೂಡ ನಾನು ಹೋಗಿದ್ದೀನಿ. ತುಂಬ ದೊಡ್ಡದಾಗಿದೆ. ಕಲ್ಲಿನ ದೇವಸ್ಥಾನ ಇದು, ಕಲ್ಲಲ್ಲಿ ಕಟ್ಟಿದ್ದಾರೆ. ತುಂಬ ಅಂದರೆ ತುಂಬ ದೊಡ್ಡ ದೇವಸ್ಥಾನ. ಇಲ್ಲಿ ಕೂಡ ಅಷ್ಟೇ
ಇದು ಊರನ್ ಎಲ್ಲಮ್ಮ ಮುಖಕ್ಕೆ ಎಲ್ಲಮ್ಮ ಮುಖದ ಒಂದು ಪೂಜೆನೇ ಇರುತ್ತೆ. ಅಲ್ಲಿ ಗೋಡೆಗೆ ಸೇರ್ಕೊಂಡಳ ಎಲ್ಲಮ್ಮ ಬೆನ್ನು ಪೂಜೆ ಇದೆ ಅಂತ ಹೇಳ್ತಾರೆ. ಆದ್ರೂ ಅಲ್ಲಿ ಒಂದು ಮುಖವಾಡದ ಒಂದು ಪೂಜೆ ಮಾಡ್ತಾರೆ. ಅಂದರೆ ಮುಖ ಇದೆ ಅಲ್ಲಿ ನೋಡಿದ್ರಲ್ಲ ಸಿಂಧೂರದೆಲ್ಲ ಹಚ್ಚಿರೋದು, ಆ ಥರದ್ದು ಒಂದು ದೇವಸ್ಥಾನ ಅದು. ಪೂಜೆಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಕೂಡ ಅಷ್ಟೇ ನೋಡಿ, ಈ ಕಂಬಗಳಾಗಲಿ ಡಿಸೈನ್ಗಳು ತುಂಬಾ ದೊಡ್ಡ ದೇವಸ್ಥಾನ. ತುಂಬ ಖುಷಿ ಆಯಿತು ನಾನು ಹೋಗಿ ನೋಡಿದಾಗ. ಇಲ್ಲಿ ಅಷ್ಟೊಂದು ನನಗೆ ಯಾವುದೂ ಮಾಹಿತಿ ಇಲ್ಲ. ಇಲ್ಲಿ ಹೊಳೆಯೆಲ್ಲ ಇದು ಊರನ್ನೆಲ್ಲಮ್ಮದು ಹೊಳೆಯೆಲ್ಲಮ್ಮದು ಸಿಕ್ಕಾಪಟ್ಟೆ ಒಂದು ಶಕ್ತಿಶಾಲಿ ದೇವರು ಅಂದಮೇಲೆ ಎಲ್ಲ ಶಕ್ತಿಶಾಲಿಯಾಗಿರ್ತೇವೆ. ಆದರೆ ನಮ್ಮ ನಂಬಿಕೆ ನಮ್ಮ ಭಕ್ತಿ ಮೇಲೆ ಇರುತ್ತೆ. ಇಲ್ಲಿ ಊರನ್ನೆಲ್ಲಮ್ಮ ಅಲ್ಲಿ ನೋಡಿದ್ರಲ್ಲ, ಅದು ಒಂದು ಏನಪ್ಪ ಅಂತಂದರೆ ಪೂರ್ತಿ ವಿಗ್ರಹವನ್ನು ಅಲ್ಲಿ ತೋರಿಸ್ತಾರೆ. ಯಾರ್ದೋ ದಾರಿ ಮೇಲೆ ಬಂದು ನಿಂತು ವಿಡಿಯೋ ಮಾಡಾಕತ್ತೀನಿ. ನಾನು ಕುಮ್ಮಿ ಇಬ್ಬರೇ ಬಂದೀವಿ. ನಾವಿಬ್ಬರೇ ಇವಾಗ ಎಲ್ಲಿ ಹೊಂಟೀವಿ ನೋಡ್ರಿ. ಎಲ್ಲರನ್ನ ಬಿಟ್ಬಿಟ್ಟು ಬಿಸಿಲೈತಿ ನಮ್ಮ ಟವಲ್ ಹಾಕೊಂಡು ಬಂದೀವಿ ಇಬ್ಬರು ಕೂಡಿ. ಕುಮ್ಮಿ ನೋಡು, ಹೇಳು ಅಲ್ಲೇ ಪಟ್ನ ಆಚೆಗೆ ಗೊತ್ತಾ ವಿಡಿಯೋ ಮಾಡ್ತೀವಿ. ಪಾರ್ ನಾಚಾಗತ್ತದ್ರಿ. ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ದವಾಖಾನೆ ಹೊಂಟಿವ್ರಿ ಇಬ್ಬರು. ಅವನಿಗೆ ನನಗಿಬ್ಬರಿಗೆ ದವಾಖಾನೆಗೆ ರೀ ಇವತ್ತು. ನಾನು ಅಲ್ಲಿಂದನೇ ಅಂದ್ಕೊಂಡು ಬಂದಿದ್ದೆ. ಫಸ್ಟ್ ದವಾಖಾನೆ ತೋರಿಸ್ಕೊಂಡ್ಬಿಟ್ಟೆ ಮುಂದಿನ ಪ್ರಯಾಣ ಮಾಡ್ಬೇಕಂತ ಹೇಳ್ಬಿಟ್ಟು. ಆದರೂ ಆಗಲಿಲ್ಲ. ಎಷ್ಟು ದಿನ ಟೈಮ್ ತೊಗೋತು ನೋಡ್ರಿ. ಇವತ್ತು ಹೊಂಟೀನಿ. ಇನ್ನೊಂದು ಸ್ವಲ್ಪ ದವಾಖಾನೆ ತೋರಿಸಿ ರಿಪೋರ್ಟ್ ಬಿಟ್ಟು ಬಂದೆ. ಹೌದ್ರಿ, ಮತ್ತು ನಾನು ರಿಪೋರ್ಟ್ ಬಿಟ್ಟು ಬಂದೀನಿ. ಅದೇ ವಿಚಾರ ಮಾಡತ್ತೀನಿ. ಮೊದಲು ತೋರಿಸಿರೋವು ದವಾಖಾನೆಗೆ ತರಲಿಲ್ಲ ನೋಡ್ರಿ. ಅಲ್ಲೇ ಬಿಟ್ಟು ಬಂದೀನಿ ಅದು. ಹ್ಯಾ ಮುಗಿದು ಅಂತ ವಿಚಾರ ಮಾಡತ್ತೀನಿ ನಾನು. ತರೋದಿತ್ತು ಮತ್ತೆ ಫೋನ್ ಹಚ್ಚಮ್ಮ ತರ್ತಾನ ಬೈತಾನ ಸದ್ದು. ಮಮ್ಮಿಗೆ ಹೇಳವ. ಹ್ಯಾ ಮಾಡೋದು ಹಿಂಗೈತಾರೆ ಎಲ್ಲ ಎಡವಟ್ಟು ಕೆಲಸ. ಹೋಗಿ ಬಿಡ್ರಿ, ನೋಡ್ತಾರ. ಈಗ ಹೆಸರು ನೋಡ್ತಾರೆ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇತ್ತು. ನಂದು ರಿಪೋರ್ಟ್ ಅದಾವ ಬಿಜಾಪುರದಾಗ ತೋರಿಸಿದ್ದೆಲ್ಲ. ಅದ ವಿಚಾರ ಮಾಡತ್ತೀನಿ. ಬರೋ ತರ್ಕ್ ಮಾಡಿ ತಂದಿರಿ. ಫೋನ್ ಒಂದು ಮಮ್ಮಿಗೆ ಫೋನ್ ನಂಬರ್ ಇಲ್ಲ. ಗಾಡಿ ಬರ್ತದೆ ಹೇಳ್ರಿ, ಈ ಕಡೆ ಬರ್ರಿ ನೋಡಮ್ರಿ. ನೋಡಿ ಪಿಯಾ ಇದನ್ನ ಕವರ್ ತೊಗೊಂಬಂದು ಕೊಟ್ಟು ಹೊಂಟ್ರು ಮತ್ತೆ ಮೊಮ್ಮಗಳಿಬ್ರು ಬಿಟ್ಟು ಬಂದಿದ್ವಲ್ಲ. ಹಾಂ ಟಾಟಾ ಹೋಗು. ನೋಡಿರಿ ನಾನು ರಿಪೋರ್ಟ್ನ ತೊಗೊಂಬಂದು ಕೊಟ್ಟು ದವಾಖಾನೆಗೆ ಹೋಗಿ ಬಸ್ ನೋಡ್ರಿ ಇಂಡಿಗೆ ಬಂದ್ವಿ. ಇಂಡಿಗೆ ಬಂದು ಇಲ್ಲಿ ಬಂದು ಕುಂತೀವಿ. ನಮ್ಮವ್ ಬರ್ಬೇಕೀಗ. ನಮ್ಮಗೋಸ್ಕರ ಕಾಯಕತ್ತೀವಿ. ಕುಮ್ಮಿ ಇಲ್ಲಿ ಕುಂತಾನ. ಹಾಯ್ ಕುಮ್ಮಿ. ನಮ್ಮ ಇಂಡಿ ಬಸವೇಶ್ವರ ಚೌಕ್. ಈಗ ಹೋಗ್ಬೇಕ್ರಿ ದವಾಖಾನೆಗೆ. ಇಟ್ಟು 10 ಮಣಿಗೆ ಯಾಕೆ ದವಾಖಾನೆಗೆ ಬಂದೀವಿ ಅಂತ ಹೇಳ್ತೀನಿ ನಿಮಗೆ. ಮನೆಗೆ ಹೋಗಿ ಹೇಳ್ತೀನಿ. ಇಷ್ಟು ಅರ್ಜೆಂಟವಾಗಿ ಯಾಕೆ ದವಾಖಾನೆಗೆ ಹೊಂಟೀವಿ, ನನಗೇನಾಯಿತು, ಕುಮ್ಮಿಯಾಗ ಏನಾಯಿತು, ಇಬ್ಬರಿಗೂ ಕೂಡ ದವಾಖಾನೆಗೆ ಬಂದೀವಿ. ಏನಾಯ್ತಂತ ಮನೆಗೆ ಹೋದ್ಮೇಲೆ ಹೇಳ್ತೀನಿ ನಿಮಗೆ. ಜಗಳ ಮಾಡತ್ತಾರ ಅವ್ರು. ಇಂಡಿ ಬಸ್ ಸ್ಟ್ಯಾಂಡ್ ನೋಡ್ರಿ. ಬಂದು ಕೂತ್ಬಿಟ್ಟಿವಿ ಅಷ್ಟೇ. ಈ ಕಡೆ ಬರ್ತಾಡ್ರಿ ನಮ್ಮ ವೀಸದ. ನಮ್ಮವು ಬಂದು ದವಾಖಾನೆಗೆ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಬಂದ್ಬಿಟ್ಟು 10 ಮಣಿಗೆ ದವಾಖಾನೆ ಬಂದಿದ್ದಾರೆ ಅಂತ ಪರಿಸ್ಥಿತಿ ನಮಗೆ. ಕುಮ್ಮ್ಯಾರ ಮೂತಿ ಒಣಗೈತಿ, ನಮ್ಮದು ಮೂತಿ ಒಣಗೈತಿ. ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಅವು ಬಂದ್ರಿ. ಅವು ಬಂದ ಮೇಲೆ ನಾವೇನು ಮಾಡಿದ್ವಿ, ಇಲ್ಲಿಂದ ಮತ್ತು ದವಾಖಾನೆಗೆ ಬಂದ್ವಿ. ದವಾಖಾನೆಗೆ ಬಂದಮೇಲೆ ಅವರು ಇಂಜೆಕ್ಷನ್ 2 ಹಾಕಿಬಿಟ್ಟು ಟ್ಯಾಬ್ಲೆಟ್ ಎಲ್ಲ ಬರೆದು ಕೊಟ್ಟು ಒಂದು ಸಿರಪ್ ಬರೆದುಕೊಟ್ಟು ಗ್ಲೂಕೋಸ್ ಹಾಕಿದ್ರು. ಯಾಕಂದರೆ ಸಿಕ್ಕಾಪಟ್ಟೆ ಕಾವಾಗಿತ್ತು. ನಾನು ಅವಾಗ ಏನು ಮಾಡ್ತಾಯಿದ್ದೆ, ವರ್ಷ ತಂಪಿನ ಇಂಜೆಕ್ಷನ್ನು ಮತ್ತು ಗ್ಲೂಕೋಸ್ ಎಲ್ಲ ಹಾಕ್ಕೊಟ್ಟಿದ್ದೆ. ಈಗ 3 ವರ್ಷದ ತಂಪಿನ ಇಂಜೆಕ್ಷನ್ನು ಮತ್ತು ಗ್ಲೂಕೋಸ್ ಯಾವುದೂ ಆಗಲಿಲ್ಲ. ಯಾಕಂದ್ರೆ ಬರೀ ಈ ನನಗೇನು ಪ್ರಾಬ್ಲಮ್ ಆಗಿತ್ತಲ್ಲ ಬೀಡಿಂಗ್ದು, ಅದರದೇ ಮೆಡಿಷನ್ನು ಟ್ಯಾಬ್ಲೆಟ್ ಅದೆಲ್ಲ ತೊಗೊಂಡು ಅದೆಲ್ಲ ಆಗಿ ಸಿಕ್ಕಾಪಟ್ಟೆ ದೇಹ ಕಾವಾಗಿ ಸ್ವಲ್ಪ ಎಲ್ಲ ಕಡೆ ಪ್ರಾಬ್ಲಮ್ ಆದಂಗೆ ಅನಿಸ್ತಕ್ಕಂಥ ನನಗೆ ಹೀಟಿಂದು. ಹಾಗಾಗಿ ಹಾಸ್ಪಿಟ್ಲಿಗೆ ಬಂದು ಸಡನ್ನಾಗಿ ಒಂದು ಗ್ಲೂಕೋಸ್ನ ಹಾಕಿಸ್ಕೊಂಡ್ವಿ. ಸ್ವಲ್ಪ ಪ್ರಾಬ್ಲಮ್ ಆಗಕತ್ತಿತ್ತು. ಹಾಗಾಗಿ ತುಸು ಆಗೋದ್ರಾಗ ನಾವು ಮಾಡ್ಕೊಳ್ಳೋದು ಒಳ್ಳೇದು ಅನ್ನಿಸ್ತಾ. ಹಾಗಾಗಿ ಮಾಡ್ಕೊಂಡ್ವಿ. ನನಗೆ ಇಲ್ಲಿ ಗ್ಲೂಕೋಸ್ ಹಾಕಿಸಿ ಇವ್ರು ಅತ್ತೆ ಎಳೆ ಇಬ್ಬರು ಕೂಡ ಐಸ್ ಕ್ರೀಮ್ ತಿನ್ನಾಕತ್ತಾರ ನೋಡ್ರಿ. ಅಲ್ಲಿಂದ ಒಂದು 4 ಇಂಜೆಕ್ಷನ್ನು ಗ್ಲೂಕೋಸ್ ಒಳಗೆ ಮಾಡಿಸಿದ್ರು.
ಮಿಕ್ಕಿದ್ದು ಒಂದು 2 ಇಂಜೆಕ್ಷನ್ನು ಹಾಗೆ ಕೊಟ್ಟರು. ಹೊಟ್ಟೆ ಟೋಟಲ್ ಒಂದು 6 ಇಂಜೆಕ್ಷನ್ ಮಾಡಿದ್ರಿ. ಮತ್ತು ಒಂದು ಸಿರಪ್ ಕೊಟ್ಟರು. ಜಾಸ್ತಿ ಚಕ್ಕರ್ ಬರಕತ್ತಿತ್ತು ನನಗೆ, ಹಾಗಾಗಿ ಸಿರಪ್ನ ಕೊಟ್ಟರು. ಅದನ್ನು ತೊಗೊಂಡು ಬಂದ್ವಿ. ನೋಡಬೇಕು, ಮತ್ತೆ ಹೋಗಬೇಕಾ ಏನು ಮಾಡಬೇಕೋ ಗೊತ್ತಿಲ್ಲ, ಇನ್ನೂ ಕೇಳಿಲ್ಲ. ಕೇಳಿದ್ಮೇಲೆ ಮತ್ತೆ ಇನ್ನೊಂದು ಸತಿ ಬಾ ಅಂದರೆ ಹೋಗಿ ಬರಬೇಕು. ಟ್ಯಾಬ್ಲೆಟ್ ಮಾತ್ರ ಪವರ್ಫುಲ್ಲಾಗಿ ಕೊಟ್ಟಿದ್ರು, ಬೇಗನೆ ಆರಾಮಾಗೋದಂತ ಹೇಳಿಬಿಟ್ಟು ಕಳಿಸಿದ್ರು. ಪರವಾಗಿಲ್ಲ, ಈಗ ಸ್ವಲ್ಪ ತಂಪು, ಗ್ಲುಕೋಸ್ ಹಾಕಿದ್ಮೇಲೆ ತಂಪು ಅನ್ನಿಸ್ತೈತಿ. ಇದೇ ಥರ ಸ್ವಲ್ಪ ದೇಹ ಹೀಟ್ ಆದಾಗ ಗ್ಲುಕೋಸ್ ಹಾಕ್ಕೊಂಡ್ರೆ ಖಂಡಿತ ಆರಾಮ ಅನ್ನಿಸ್ತೈತಿ, ಹೀಟ್ ಕಮ್ಮಿ ಆಗ್ತದೆ. ವರ್ಷಕ್ಕೆ ಒಂದು ಸತಿ ಆದರೂ ಈ ಥರ ಮಾಡ್ಕೋಬೇಕು, ಅಂದರೆ ಗ್ಲುಕೋಸ್ ಹಚ್ಕೊಂಡ್ರೆ ಆರಾಮ ಅನ್ನಿಸ್ತೈತಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.